ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತಿನ ರೈತ ಮಾಹಿತಿಯಲ್ಲಿ ದಾಳಿಂಬೆ ಸಸಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನಾನು ಓದ್ ವೀಡಿಯೋಸಲ್ಲಿ ಪ್ಯಾಕೆಟಿಂಗ್ ಹೆಂಗೆ ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೆ. ಅದಾದ ನಂತರ ಪ್ಯಾಕೆಟ್ ಆದ ನಂತರ ಮಡಿಗಳಲ್ಲಿ ಇದು ಯಾವ ರೀತಿ ಬೆಳವಣಿಗೆಯನ್ನು ಹೊಂದುತ್ತೆ, ಯಾವ ರೀತಿ ನಾವು ಇದಕ್ಕೆ ಔಷಧಿ ಮತ್ತು ಗೊಬ್ಬರಗಳನ್ನು ಹಾಕ್ತೀವಿ, ಔಷಧಿಯನ್ನು ಯಾವ ರೀತಿ ಸಿಂಪಡಣೆ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಔಷಧಿ ಸಿಂಪಡಣೆ ಮಾಡೋದು ತೋರಿಸ್ತಾ ಇಲ್ಲ. ಏಕೆಂದರೆ ಅದ್ರ ಬಗ್ಗೆ ನಮ್ಮನೆಯವರೇ ಕೂಡ ನಮ್ಮನೆಯವರು ಅದ್ರ ಬಗ್ಗೆ ಹೇಳಿದ್ದಾರೆ. ನಮ್ಮನೆಯವರು ಎಷ್ಟು ಯಾವ್ಯಾವ ಔಷಧಿಗಳನ್ನು ಹಾಕಬೇಕು, ಗೊಬ್ಬರನ ಯಾವ್ಯಾವ ಟೈಮಲ್ಲಿ ಹಾಕಬೇಕು ಅಂತ ಅವ್ರ ಬಾಯಿಂದನೇ ಅದನ್ನು ಕೇಳೋಣ. ನಾನು ಹೇಳೋದಕ್ಕಿಂತ ಅವ್ರು ಹೇಳಿದರೆ ಹೆಚ್ಚು ಎಲ್ಪ್ಫುಲ್ ಅಂತ ಅನಿಸಿ ನಾನು ಪ್ರಯತ್ನ ಪಟ್ಟು ಅವ್ರ ಹತ್ರ ಮಾತಾಡಿಸಿದ್ದೀನಿ. ಏನಾದರೂ ತಪ್ಪುಗಳಿದ್ರೆ ಕ್ಷಮಿಸಿ ದಯವಿಟ್ಟು. ಇದು ಏನು ನೋಡ್ತಾ ಇದ್ದೀರಾ ನೀವು, 20ರಿಂದ 25 ಅಂದರೆ ಮಿನಿಮಮ್ ಅಂದರೆ 1 ತಿಂಗಳು ಹತ್ತತ್ರ ಆಗಿರ್ತಕ್ಕಂತಹ ದಾಳಿಂಬೆ ಸಸಿಗಳು. ಇದು ಪ್ಯಾಕೆಟಿಂಗ್ ವಿಡಿಯೋನ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ನಲ್ಲೂ ಕೂಡ ಹಾಕಿರ್ತೀನಿ. ಚೆಕ್ ಮಾಡ್ಕೊಳ್ಳಿ ಆ ವಿಡಿಯೋನ. ಪ್ಯಾಕೆಟ್ ಯಾವ ರೀತಿ ಮಾಡೋದು, ಗೂಟಿ ಯಾವ ರೀತಿ ಕಟ್ಟೋದು ಅನ್ನೋದ್ರ ಬಗ್ಗೆ ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ಅದನ್ನು ನೀವು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಇದು ಏನು ನೀವು ನೋಡ್ತಾ ಇದ್ದೀರಾ, 20ರಿಂದ 25 ಮಿನಿಮಮ್ ಅಂದರೆ ಒಂದು 30 ದಿನ ಆಗಿರ್ತಕ್ಕಂಥ ಎಲ್ಲದನ್ನು ಟೋಟಲ್ ಸೇರಿ. ಏಕೆಂದರೆ ಸ್ವಲ್ಪ ಒಂದೊಂದು ವಾರ ಹೆಚ್ಚು ಕಡಿಮೆ ಇರುತ್ತಲ್ವ, ಹಾಗಾಗಿ ಇದು ಇವಾಗ ರೀಸೆಂಟಾಗಿ ಮಾಡಿರ್ತಕ್ಕಂತಹ ದಾಳಿಂಬೆ ಸಸಿಗಳಿದು. ಇದು ಇನ್ನೂ ಮಾರಾಟ ಮಾಡಲಿಕ್ಕೆ ಇನ್ನೂ ಒಂದು 2 ತಿಂಗಳು ನಮ್ಮ ಹತ್ರನೇ ಇದು ಬೆಳವಣಿಗೆಯನ್ನು ಹೊಂದಬೇಕು. ಮಡಿಯಲ್ಲೇ ಇದು. ಆ ಮಡಿಯಲ್ಲಿ ಬೆಳವಣಿಗೆ ಹೊಂದಬೇಕಾದ್ರೆ ಅದಕ್ಕೆ ಗೊಬ್ಬರಗಳನ್ನು ಹಾಕಬೇಕಾಗುತ್ತೆ. ಗೊಬ್ಬರನ ಹಾಕೋದಕ್ಕೆ ನಾವು ಹನಿ ನೀರಾವರಿ ಪದ್ಧತಿಯನ್ನು ಮಾಡ್ಕೊಂಡಿಲ್ಲ. ನೋಡೋಣ ಬನ್ನಿ ನಮ್ಮ ಮನೆಯವ್ರು ಯಾವ್ಯಾವ ರೀತಿ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಅವ್ರ ಬಾಯಿಂದನೇ ನಾವು ಇದನ್ನು ಕೇಳೋಣ. ಎಷ್ಟು ದಿನಕ್ಕೊಂದ್ಸಲ ನೀರು ಬಿಡ್ತೀರಿ ಇದಕ್ಕೆ? 2 ದಿನಕ್ಕೊಮ್ಮೆ ಕೆಳಗಡೆ ಮೇಲ್ಗಡೆ ನೀರು ಬಿಡೋದು. 2 ದಿನಕ್ಕೊಮ್ಮೆ ಮೇಲೆ ಮತ್ತು ಕೆಳಗೆ ನೀರು ಬಿಡಬೇಕು. ಮತ್ತು ಕೆಳಗಡೆ ಗೊಬ್ಬರ ಒಂದು ಮಡಿಗೆ ಒಂದು ಪಾತಿಗೆ 1 ಲೀಟ್ರನ್ನ ಗೊಬ್ಬರ ಕೆಳಗಡೆ ಬಿಡ್ತೀವಿ. ಅದು ಹೋಲಿರುತ್ತೆ, ಆ ಹೋಲ್ ಒಳಗಡೆ ಇಂದ ಎಳ್ಕೊಳೋದು ಗೊಬ್ಬರ ನೀರನ್ನು. ಅಷ್ಟೇ. ಸ್ಪ್ರೇ ವಾರಕ್ಕೊಮ್ಮೆ. ಯಾವ ಸ್ಪ್ರೇ ಅಂತಂದರೆ ಬರೀ ಟ್ರಿಪ್ಸ್ ಆಡುತ್ತೆ. ಟ್ರಿಪ್ಸಿಗೋಸ್ಕರ ಕಾನ್ಫಿಡರು, ಫ್ರೈಡು, ಕ್ಲೋರೋಪಾರಿಪಾಸು, ಅಷ್ಟೇ ಸ್ಪ್ರೇ ಮಾಡೋದು. ಅಸಟಾಫು. ಇದು ಎಷ್ಟು ದಿನದ ಗಿಡ ಇದು? ಇದು ಆಲ್ರೆಡಿ ಒಂದು 25 ದಿನ, 1 ತಿಂಗಳ ಹತ್ರ ಆಯಿತು. ಈಗ ಕೊಡ್ಬೋದಾ ಇವರಿಗೆ ಮಾರಾಟ? ಕೊಡೋಕ್ಕಾಗಲ್ಲ. ಇನ್ನೂ 1 ತಿಂಗಳು 2 ತಿಂಗಳು ಕಮ್ಮಿ ಕೊಡೋಕೆ ಬರಲ್ಲ. 2 ತಿಂಗಳು ಇಲ್ಲೇ ಮಡಿಲೇ ಬೆಳಿಬೇಕು. ಮಡಿಲೇ ಬೆಳೆದ್ರೆ ರೈತರಿಗೆ ಎಲ್ಲ ಅಲ್ಲಿ ಡ್ಯಾಮೇಜ್ ಆಗಲ್ಲ, ನೀಟಾಗಿ ಬರ್ತಾವೆ ಅಲ್ಲಿ. ಓಕೆ, ಕೇಳಿದ್ರಲ್ಲ ಯಾವ್ಯಾವ ರೀತಿ ಇನ್ಫಾರ್ಮೇಷನ್ ಕೊಟ್ಟರು ಅಂತ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಔಷಧಿ ಹೊಡೆಯೋದು ಮತ್ತು ಗೊಬ್ಬರವನ್ನು ಹಾಕೋದನ್ನು ನಾನು ವಿಡಿಯೋ ಮಾಡ್ತೀನಿ. ಇದಕ್ಕೆ ನಾವು ಹನಿ ನೀರಾವರಿ ಪದ್ಧತಿ ಬಳಸ್ಕೊಂಡಿಲ್ಲ, ಡೈರೆಕ್ಟಾಗಿ ಭೂಮಿಗೆ ನೀರು ಬಿಡೋ ಅಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗ್ಲೂ ಈ ಗೊಬ್ಬರ ಮತ್ತು ಔಷಧಿ ಸಿಂಪಡಣೆ ಮಾಡೋದನ್ನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಹಾಗೆ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಥ್ಯಾಂಕ್ ಯು ಸೋ ಮಚ್.